ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ಮಾರ್ಚ್ 10ರಂದು ರೈತರ ಕೃಷಿ ಕಾರ್ಮಿಕರಿಂದ ವಿಧಾನಸೌಧ ಚಲೋ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಎಐಕೆಕೆಎಂಎಸ್ನ ರಾಜ್ಯ ಕಾರ್ಯದರ್ಶಿ ಕಾಮ್ರೇಡ್ ಭಗವಾನ್ ರೆಡ್ಡಿ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಬಗರ್ ಹುಕುಂ ಸಾಗುವಳಿದಾರರಿಗೆ ಹಕ್ಕುಪತ್ರ ನೀಡುವುದು, ಕಾನೂನುಬದ್ಧವಾಗಿ ಎಂಎಸ್ಪಿ ಬೆಂಬಲ ಬೆಲೆ ಜಾರಿ ಮಾಡುವುದು, ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಕೂಲಿಕಾರರಿಗೆ ದಿನಕ್ಕೆ 600 ರೂಪಾಯಿ ನೀಡುವುದು ಸೇರಿದಂತೆ ತಮ್ಮ 10 ಹಲವು ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಆಗ್ರಹಿಸಿ ಮಾರ್ಚ್ 10ರಂದು ವಿಧಾನಸೌಧ ಚಲೋ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ರೈತರಿಗೆ ಸುಸ್ಥಿರ ಬದುಕು ಕಟ್ಟಿಕೊಡುತ್ತೇವೆ, ರೈತರ ಆದಾಯ ದುಪ್ಪಟ್ಟು ಮಾಡುತ್ತೇವೆ ಅಂತ ಹೇಳಿ ಅಧಿಕಾರಕ್ಕೆ ಬಂದಿರುವ ಸರ್ಕಾರಗಳು ರೈತರನ್ನು ಸಂಪೂರ್ಣವಾಗಿ ಕಡೆಗಣಿಸಿದ್ದು, ಬೀಜ, ರಸಗೊಬ್ಬರ ಸೇರಿದಂತೆ ಅನೇಕ ಕೃಷಿ ಪರಿಕರ ವಸ್ತುಗಳ ಬೆಲೆ ಗಗನಕ್ಕೆ ಏರಿವೆ. ಹೀಗಾಗಿ ರೈತರ ಬಗ್ಗೆ ಸರ್ಕಾರದ ನಿರ್ಲಕ್ಷ್ಯ ಖಂಡಿಸಿ ಬೆಂಗಳೂರಿನ ವಿಧಾನಸೌಧದ ಮುಂದೆ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಹೋರಾಟ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಇಬ್ಬರ ರೈತ ವಿರೋಧಿ ನೀತಿಗಳ ವಿರುದ್ಧ ನಾವು ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಅದರಲ್ಲಿ ಭಾಳ ಮುಖ್ಯವಾಗಿ ಹೇಳಬೇಕಂತಂದರೆ, ಇವತ್ತು ಬಗರ್ ಹುಕುಂ ಸಾಗುವಳಿ ಮಾಡುವಂಥ ರೈತರಿಗೆ ಹಕ್ಕುಪತ್ರ ಕೊಡ್ತೀವಿ ಅಂತ ಹೇಳಿಬಿಟ್ಟು ರಾಜ್ಯ ಸರ್ಕಾರ ಆಶ್ವಾಸನೆ ಕೊಟ್ಟು ಈಗಾಗಲೇ 6 ತಿಂಗಳ 7 ತಿಂಗಳ ಮುಗಿದೋಯ್ತು. ಆದರೆ ಇನ್ನೂ ಯಾರ ಕೈಗೆ ಕೂಡ ಹಕ್ಕುಪತ್ರ ಸಿಗ್ತಾ ಇಲ್ಲ. ಸುಮಾರು 12 ಲಕ್ಷ ಜನ ಅರ್ಜಿ ಹಾಕಿದ್ದಾರೆ. ಆದರೆ ಅದರಲ್ಲಿ 11 ಲಕ್ಷ ಜನ ತಿರಸ್ಕಾರ ಮಾಡಿದ್ದಾರೆ. 1 ಲಕ್ಷ ಜನರಿಗೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ, ಅದನ್ನು ಕೂಡ ಕೊಡ್ತಾ ಇಲ್ಲ ಪ್ರಾಪರಾಗಿ. ಸೊ ಬಗರ್ ಹುಕುಂ ರೈತರಿಗೆ ಹಕ್ಕುಪತ್ರ ಕೊಡಬೇಕಂತ ಹೇಳಿಬಿಟ್ಟು, ಹಾಗೂ ನರೇಗಾ ಕಾರ್ಮಿಕರಿಗೆ ವರ್ಷದಲ್ಲಿ 200 ದಿನ ಕೆಲಸ 600 ರೂಪಾಯಿ ವೇತನ ಕೊಡಬೇಕು ಪ್ರತಿದಿನಕ್ಕೆ ಅಂತ ಹೇಳಿಬಿಟ್ಟು ಬೇಡಿಕೆ ಇಟ್ಕೊಂಡು, ಮತ್ತು ಏನು ವಿದ್ಯುತ್ ಖಾಸಗೀಕರಣ ಮಾಡ್ತಾ ಇದ್ದಾರೆ 2023 ವಿದ್ಯುತ್ ಖಾಸಗೀಕರಣ ಬಿಲ್ನ ವಾಪಸ್ ತೊಗೊಳ್ಬೇಕಂತೇಳಿ, ಹಾಗೂ ಭಾಳ ಮುಖ್ಯವಾಗಿ ಹೇಳಬೇಕಂತಂದರೆ ರೈತರಿಗೆ ಬೆಂಬಲ ಬೆಲೆಯನ್ನು ಖಾತ್ರಿಪಡಿಸಬೇಕು. ಇವತ್ತು ಬೆಂಬಲ ಬೆಲೆ ಖಾತ್ರಿಪಡಿಸದೇ ಇರೋದ್ರಿಂದ ರೈತರು ಸಾಕಷ್ಟು ನಷ್ಟವನ್ನು ಎದುರಿಸ್ತಾ ಇದ್ದಾರೆ. ಅದಕ್ಕೆ ನಾವು ಈ ಸರ್ತಿ ರಾಜ್ಯ ಸರ್ಕಾರಕ್ಕೆ ಕೇಳ್ತಾ ಇದ್ದೀವಿ, ಈ ಸರ್ತಿ ಬಜೆಟ್ನಲ್ಲಿ ರಾಜ್ಯ ಸರ್ಕಾರ ಅನೌನ್ಸ್ ಮಾಡಬೇಕು, ಕನಿಷ್ಠ ಒಂದು 10,000 ಕೋಟಿ ರೂಪಾಯಿ ರಿವಾಲ್ವಿಂಗ್ ಫಂಡನ್ನು ಇಡಬೇಕು. ಆ ರಿವಾಲ್ವಿಂಗ್ ಫಂಡ್ ಇಡೋದ್ರ ಮೂಲಕ ರೈತರು ಬೆಳೆದಿರುವಂಥ ಬೆಳೆಗಳು ಒಂದು ವೇಳೆ ಮಾರ್ಕೆಟಿಗೆ ಬಂದಾಗ ಬೆಲೆ ಕುಸಿದಾಗ ಸರ್ಕಾರ ಕೂಡಲೇ ಮಧ್ಯಪ್ರವೇಶ ವಹಿಸಿ ಆ ಬೆಳೆಗಳನ್ನು ಕೊಂಡುಕೊಳ್ಳುವಂಥ ಒಂದು ವ್ಯವಸ್ಥೆ ಆಗಬೇಕು. ಇವತ್ತೇನಾಗಿದೆ ಅಂದರೆ, ರಾಶಿಯಾಗಿ ಅರ್ಧ ಮಾರಾಟ ಆದ ನಂತರ ಎಲ್ಲಿ ಒಂದು 15-20% ರೈತರ ಹತ್ರ ಮಾಲ್ ಉಳ್ಕೊಂಡಾಗ ಇವರು ಖರೀದಿ ಕೇಂದ್ರಗಳನ್ನು ಪ್ರಾರಂಭ ಮಾಡ್ತಾಯಿದ್ದಾರೆ. ಇದು ಅತ್ಯಂತ ಅವೈಜ್ಞಾನಿಕವಾಗುವುದು. ನಾವು ಕೇಳ್ತಾ ಇರೋದು, ಸುಗ್ಗಿ ಆಗೋದಕ್ಕಿಂತ ಮುಂಚೆನೇ ಖರೀದಿ ಕೇಂದ್ರಗಳನ್ನು ಪ್ರಾರಂಭಿಸಬೇಕು, ಮತ್ತು ಅಲ್ಲಿ ಅವರು ಹಣಕಾಸಿನ ತೊಂದರೆ ಏನು ಎದುರಿಸ್ತಾ ಇದ್ದಾರೆ ಅದನ್ನು ಸರಿಪಡಿಸಲಿಕ್ಕೆ 10,000 ಕೋಟಿ ರೂಪಾಯಿ ರಿವಾಲ್ವಿಂಗ್ ಫಂಡನ್ನು ನೇಮಕ ಬಜೆಟ್ನಲ್ಲಿ ತೆಗೆದಿರಿಸಬೇಕಂತೇಳಿ ನಾವು ಡಿಮ್ಯಾಂಡ್ ಮಾಡ್ತಾಯಿದ್ದೀವಿ. ಭಾಳ ಪರಿಸ್ಥಿತಿ ಎಷ್ಟು ಕೆಟ್ಟದಾಗಿದೆ ಅಂದರೆ, ಮೊನ್ನೆ ರೈತರು ಕಡ್ಲಿ ಖರೀದಿ ಮಾಡಬೇಕಾದ್ರೆ ನಮ್ಮಲ್ಲಿ ಚೀಲಗಳಿಲ್ಲ ಅಂತ ಹೇಳಿದ್ದಾರೆ ಅಧಿಕಾರಿಗಳು. ಅಂದರೆ ಎಷ್ಟು ಬೇಜವಾಬ್ದಾರಿ ಇದೆ ಸರ್ಕಾರ ಅಂದರೆ, ರೈತರ ಬೆಳೆದಂಥ ಬೆಳೆಗಳನ್ನು ಕೊಂಡುಕೊಳ್ಳಿಕ್ಕೆ ವ್ಯವಸ್ಥೆ ಮಾಡಲಿಕ್ಕೆ ಇವರು ಮುಂದಾಲೋಚನೆ ಇಲ್ಲ. ಅದಕ್ಕೆ ಬೇಕಾಗಿರುವ ಚೀಲಗಳು, ಗೋಣಿ ಚೀಲಗಳನ್ನು ತರಿಸೋದಾಗಲಿ, ದುಡ್ಡಿನ ವ್ಯವಸ್ಥೆ ಮಾಡೋದಾಗಲಿ, ಅಥವಾ ಅಧಿಕಾರಿಗಳ ನೇಮಕ ಮಾಡೋದಾಗಲಿ, ಖರೀದಿ ಕೇಂದ್ರಗಳನ್ನು 1 ತಿಂಗಳ ಮುಂಚೆ ಪ್ರಾರಂಭ ಮಾಡೋದಾಗಲಿ, ಇದು ಯಾವುದೂ ವ್ಯವಸ್ಥೆ ಇಲ್ಲ. ರೈತರು ಸಂಪೂರ್ಣ ಮಾರಾಟ ಮಾಡಿದ ನಂತರ ಅನಿವಾರ್ಯವಾಗಿ ಆನಂತರ ಇವರು ಖರೀದಿ ಕೇಂದ್ರಗಳನ್ನು ತೆರೀತಾ ಇದ್ದಾರೆ. ಇದರಿಂದಾಗಿ ರೈತರು ಬೆಳೆದಿರುವಂಥ ಬೆಳೆಗಳಿಗೆ ಯಾವುದೇ ಬೆಲೆ ಸಿಗ್ತಾ ಇಲ್ಲ. ರೈತರು ಭಾಳ ಕಷ್ಟಪಟ್ಟು ಬೆಳೆಗಳನ್ನು ಬೆಳೀತಾ ಇದ್ದಾರೆ. ಅವರು ಇವತ್ತು ಮಳೆ ಸರಿಯಾಗಿಲ್ಲ, ನೀರಿನ ಸೌಲಭ್ಯ ಸರಿಯಾಗಿಲ್ಲ, ವಿದ್ಯುತ್ ಕೈ ಕೊಡ್ತಾ ಇದೆ. ಇಷ್ಟೆಲ್ಲ ಕಷ್ಟಗಳ ಮಧ್ಯದಲ್ಲಿ ಅವರು ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ,
ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472272727 ಅಥವಾ ಮೊಬೈಲ್ ನಂಬರ್ 9900427814.